ನಮಸ್ಕಾರ ಮೈಸೂರು, ಎಲ್ಲ ಹೇಗಿದ್ದೀರಾ? ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ತುಂಬ ಖುಷಿ ಆಯಿತು. ಸಿ ಎಮ್ ಸರ್ ಇದ್ದರು, ಅವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳ್ಳೋದು, ರಮೇಶ್ ಸರ್ ಇವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳ್ಳೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ನನಗೆ, ಯಾಕಂದರೆ ನಮ್ಮ ಕೃಷ್ಣಂ ಪ್ರಣಯಸಖಿ 50ನೇ ದಿನ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಿತ್ರ ಬಂದರೆ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡ್ತೀರಾ ಅಂತ ಮತ್ತೆ ನನಗೆ ಈ ಸಿನಿಮಾದ ಮುಖಾಂತರ ನೀವೆಲ್ಲ ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ಜೇನ ದನಿಯೊಳಗಂತೂ ಡಾನ್ಸ್ ಮಾಡಿ ಮಾಡಿ ಸಾಕಾಗೋಗಿದೆ. ನೀವೆಲ್ಲ ರಿಂಗ್ ಟೋನ್ ಇಟ್ಕೊಂಡು ಇಟ್ಸ್ ಅ ಹ್ಯೂಜ್ ಲವ್. ಆ್ಯಂಡ್ ಈ ಸಿನಿಮಾ ಹಿಸ್ಟ್ರಿ ಬಗ್ಗೆ ಇವತ್ತು ಎಷ್ಟೊಂದು ಸಾಕಷ್ಟು ಕಲ್ತ್ಕೊಂಡೆ. ಆ್ಯಂಡ್ ಈ ಥರದೊಂದು ಫ್ಯಾಮಿಲಿಲಿ ನಾನು ಒಬ್ಬಳಾಗಿರೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಒಂದು ಸಮುದ್ರ ಅಂತಲೇ ಹೇಳ್ಬೋದು ಸಿನಿಮಾ. ಸೊ ಈ ಸಮುದ್ರದಲ್ಲಿ ನಾನೊಂದು ಚಿಕ್ಕ ಮೀನಾಗಿ ಈಗ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇನ್ನು ಸಾಕಷ್ಟು ಮಾಡಲಿಕ್ಕಿದೆ. ಆ್ಯಂಡ್ ವೆರಿ ಪ್ರೌಡ್. ಈ ಚಿತ್ರರಂಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಕೋಟ್ಯಾಂತರ ಜನ ಅವರ ಕ್ರಿಯೇಟಿವಿಟಿ ಫೀಲ್ಡ್ ಆಗಿರ್ಬೋದು, ಎಷ್ಟೋ ಮನೆಗಳು ನಡೀತಾ ಇದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲ್ಡ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದ ಸಿನಿಮಾ. ಆ್ಯಂಡ್ 4ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಎಲ್ಲ ಬಂದು ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ 100% ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಮೈಸೂರಿಗೆ ಬರೋದಂದ್ರೇ ನನಗೆ ಖುಷಿ. ಆ ಗಾಳಿ ಎಲ್ಲ ಫ್ರೆಶ್ ಏರ್, ನೋ ಟ್ರಾಫಿಕ್, ಸಿಕ್ಕಾಪಟ್ಟೆ ಖುಷಿ ನನಗೆ ಮೈಸೂರಿಗೆ ಬರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮೈಸೂರು. ಐ ಲವ್ ಯು, ಐ ಲವ್ ಯು. ಮೇಡಮ್, ಮೈಸೂರು ಫ್ಯಾನ್ಸ್ಗೋಸ್ಕರ ಆ ಹಾಡಿಗೆ 2 ಸ್ಟೆಪ್ ನೀವು ಹಾಕ್ಲಿಲ್ಲ ಅಂದ್ರೆ ಮೈಸೂರು ಫ್ಯಾನ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತನ್ನು ಕೇಳಬೇಕು ಅಂತ ಇಷ್ಟು ಕೂತಿದ್ದೀರಾ ಅಂತ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ. ಹಾಗೆ ಸ್ಟೇಜ್ ಮೇಲಿರೋಂಥ ಪ್ರತಿ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಥ್ಯಾಂಕ್ಸ್. ಯಾಕಂದರೆ ಒಂದು ಫಿಲ್ಮ್ ಸಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತ ತುಂಬ ಆಸೆ ಇತ್ತು ಸಾಕಷ್ಟು ಆ್ಯಕ್ಟರ್ಸ್ಗೆ. ಸೊ ಇವಾಗ 160 acres ಗೌರ್ಮೆಂಟ್ ಅವರು ಈ ಫಿಲ್ಮ್ ಸಿಟಿಗೋಸ್ಕರ ಕೊಟ್ಟಿರೋದು ತುಂಬ ಖುಷಿಯಾಗಂಥ ವಿಚಾರ. ಆ್ಯಂಡ್ ಇವಾಗ 2 ದಿನದ ಹಿಂದೆ ಕಾಂತಾರ 2 ವರ್ಷ ಪೂರೈಸ್ತು. 2 years ಆಯಿತು ಕಾಂತಾರ ರಿಲೀಸ್ ಆಗಿ. ಕಾಂತಾರ ರಿಲೀಸ್ ಆಗಿದ್ದ ದಿನ 30th September 2022 ಯುವ ದಸರಾಗೆ ಬಂದಿದ್ವಿ. ಅವತ್ತು ಬೆಳಗ್ಗೆ 30th ರಿಲೀಸ್ ಆಯಿತು ಥಿಯೇಟರ್ಸಲ್ಲಿ. ಸಾಯಂಕಾಲ ಇಡೀ ತಂಡ ಯುವ ದಸರಾದಲ್ಲಿದ್ವಿ. ತುಂಬ ಪ್ರೀತಿ ಸಿಕ್ಕಿತ್ತು ಆಗಲೇ ಸಿಂಗಾರ ಸಿರಿಯನ ಹಾಡಿಗೆ. ಬಟ್ ಸಿನಿಮಾ ಅವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಒಂದು ಕಾಡ್ಗಿಚ್ ಥರ ಹತ್ಕೊಂತು ಸಿನಿಮಾ. ಮೈಸೂರು ಜನತೆ ಎಸ್ಪೆಷಲಿ DRC ಸಿನಿಮಾದ ಥಿಯೇಟರ್ಸಲ್ಲಂತೂ ನುಗ್ಗಿ ಸಿನಿಮಾ ನೋಡಿದರು. ನಮಗೆ ಯಾವುದೇ ಸಿನಿಮಾಗೆ 50ನೇ ದಿನದ ಬೋರ್ಡ್ ಬಿದ್ದಾಗ ಒಂದು ಖುಷಿ ಆಗುತ್ತೆ, ಒಂದು ಆ್ಯಕ್ಟರ್ಸ್ ಆಗಿ ಒಂದು ತೃಪ್ತಿ ಆಗುತ್ತೆ. ಆ್ಯಂಡ್ ಇವತ್ತು 2 ವರ್ಷ ಆದಮೇಲೂ ಎಲ್ಲರೂ ನನ್ನನ್ನು ಲೀಲಾ ಅಂತ ಕರೀತಾ ಇರ್ತಾರೆ. ಎಲ್ಲೂ ಹೋದ್ರೂ ಅದನ್ನೇ ಕರೀತಾರೆ. ಸೊ ಅದು ಆ ಪ್ರೀತಿಗೆ ನಾನು ಖಂಡಿತವಾಗ್ಲೂ ನಾನು ಸಾಯೋವರೆಗೂ ಎಲ್ಲರೂ ಆ ಹೆಸರಲ್ಲೇ ನಾನು ಫೇಮಸ್ ಆಗ್ತೀನಿ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಲೀಲಾ ಅನ್ನೋ ಪಾತ್ರಕ್ಕೆ ಇವತ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಕಾಂತಾರ ಅನ್ನೋ ಸಿನಿಮಾ ಅದು ಆಗಿದ್ದು ರಿಷಬ್ ಸರಿಂದ ಹಾಗೂ ಹೊಂಬಾಳೆ ಸಂಸ್ಥೆಯಿಂದ. ಹೊಂಬಾಳೆ ಸಂಸ್ಥೆ ಅದೇ ವರ್ಷ KGF 2 ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇವತ್ತು ಹೊಂಬಾಳೆ ಸಂಸ್ಥೆಯ ಓನರ್ ಆದ ವಿಜಯ್ ಕಿರ್ಗಂದೂರ್ ಸರ್ ಅವರ ಹುಟ್ಟುಹಬ್ಬ. ಸೊ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಚಾಪ್ಟರ್ 1 ಕಾಂತಾರ ತುಂಬ ಜನ ಕಾಯ್ತಾ ಇದ್ದಾರೆ. ಖಂಡಿತ ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ ಚಾಪ್ಟರ್ 1 ಕಾಂತಾರದ್ದು. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗೋಂಥ ಸಿನಿಮಾ. ಕಾಂತಾರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಕಾಂತಾರ ಚಾಪ್ಟರ್ 1 ಅದಕ್ಕೂ ನೀವು ಅಷ್ಟೇ ಪ್ರೀತಿ 100% ಕೊಡ್ತೀರಾ ಅಂತ ಗೊತ್ತು. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ನನಗೆ ಯಾವಾಗಲೂ ಆಸೆ ಇತ್ತು ದಸರಾ ಹಬ್ಬ ಪ್ರತಿ ವರ್ಷ ನಾನು
ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಾನು ಮೈಸೂರು ದಸರಾಗೆ ಕನೆಕ್ಟೆಡ್ ಅಲ್ಲ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸೊ ಆವಾಗ ಪ್ರತಿ ವರ್ಷ ಮೈಸೂರು ದಸರಾದಲ್ಲಿ ಯಾವಾಗಲೂ ಸ್ಪೋರ್ಟ್ಸ್ ಮೀಟ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟದ ಹತ್ರ, ಅಲ್ಲಿ ಯಾವಾಗಲೂ. ಸೊ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಪ್ರತಿ ವರ್ಷ ದಸರಾಗೆ ಅಂತ ಬರ್ತಾ ಇದ್ದೆ. ಹೋದ ವರ್ಷ ಎಲ್ಲ ದಸರಾ ಆನೆಗಳನ್ನ ಮೀಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಈ ವರ್ಷ ಇಲ್ಲಿ ಚಲನಚಿತ್ರೋತ್ಸವ ಉದ್ಘಾಟನೆಗೆ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ನೀವು ಎಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ಇಷ್ಟೊತ್ತು ಕೂತ್ಕೊಂಡಿದ್ದೀರಾ. ಫಸ್ಟ್ಲಿ ಊಟದ ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಚುರುಕಂತ ಇರುತ್ತೆ. ಸೊ ನಿಮ್ಮ ಎಲ್ರಿಗೂ ಕೇಳಿ, ಇವಾಗ ನಿಮ್ಮ ಉದ್ಘಾಟನೆ ಮಾಡಿರೋರಿಗೆ ಒಳ್ಳೆ ಊಟ ಇವಾಗ. ಸೊ ಇವತ್ತು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಇಷ್ಟು ಪ್ರೀತಿ ಕೊಟ್ಟು. ಮುಂದೆ ಬರುವಂಥ ಎಲ್ಲ ಸಿನಿಮಾಗೂ ಇಷ್ಟೇ ಪ್ರೀತಿ ಕೊಟ್ಟು ಸಪ್ತಮಿ ಗೌಡನ ಯಾವಾಗಲೂ ಪ್ರೀತಿ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ.